ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಸರ್, ಚಿತ್ರರಂಗದಲ್ಲಿ ಆಗು ಹೋಗುಗಳು ಬೆಳವಣಿಗೆ ನಿಮ್ಗೆ ಗೊತ್ತೇ ಇರುತ್ತೆ. ಹಂಸಲೇಖ ಸರ್ ಇತ್ತೀಚೆಗಷ್ಟೇ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ದಾಡಿ ಬಾಡಿ ಬಂದಾದಮೇಲೆ ಹೀರೋಗಳ ಒಂದು ಸ್ಟೈಲ್ ಇರ್ಬೋದು, ಲೆವೆಲ್ ಇರ್ಬೋದು, ಚೇಂಜ್ ಆಗಿಬಿಡುತ್ತೆ. ಪ್ಯಾನ್ ಇಂಡಿಯಾ ಲೆವೆಲ್ ಅನ್ನುವಂಥದ್ದು ಅದಕ್ಕೆ ಮಾರು ಹೋಗಿಬಿಡ್ತಾರೆ ಅನ್ನುವಂಥದ್ದು ಏನು ಅನಿಸುತ್ತೆ ನಿಮಗೆ? ಅಂದರೆ ಅದು ಪರೋಕ್ಷವಾಗಿ ಕನ್ನಡ ಚಿತ್ರರಂಗದ ನಟರ ಬಗ್ಗೆ ಹೇಳಿರುವಂಥದ್ದು. ಕನ್ನಡ ಮಾತ್ರ ಅಲ್ಲ, ಎಲ್ಲ ಕಡೆ ಅದು ಬದಲಾವಣೆ ಇದ್ದೇ ಇದೆ. ತೆಲುಗುಲು ಅದು ಇದೆ, ತಮಿಳಲ್ಲೂ ಅದು ನಡೀತಾ ಇದೆ. ಅಂದರೆ ಅದು ನಾವು ಬದಲು ಮಾಡೋದಲ್ಲ ಅನಿಸುತ್ತೆ. ಒಂದೊಂದು ಟ್ರೆಂಡ್ ಬಂದುಬಿಡುತ್ತೆ, ಆ ಟ್ರೆಂಡನ್ನು ಎಲ್ಲರೂ ಫಾಲೋ ಮಾಡ್ತಾರೆ. ಹಾಗಂತ ನಾವು ಯಾರ ಕೆರಿಯರ್ನು ನಾವು ಡಿಸೈಡ್ ಮಾಡುವಂಥ ಹಕ್ಕಿಲ್ಲ. ಈಗ ಯಾರೋ ಒಬ್ಬ ಆ್ಯಕ್ಟರ್, ನಾನು 2 ವರ್ಷಕ್ಕೊಂದು ಸಿನಿಮಾ ಮಾಡಿ ನಾನು ನೆಮ್ಮದಿಯಾಗಿರ್ತೀನಿ ನಾನು ಡಿಸೈಡ್ ಮಾಡಿದ್ರೆ, ಇಲ್ಲ ನೀನು 3 ತಿಂಗಳಿಗೊಂದ್ಸಲ ಸಿನಿಮಾ ಮಾಡುವಂತ ಯಾರು ಬೇರೆಯವ್ರು ಹೆಂಗೆ ಹೇಳೋಕ್ಕೆ ಸಾಧ್ಯ? ಅದು ಹೇಳೋಕ್ಕಾಗಲ್ಲ, ಅದು ಫೋರ್ಸ್ಡ್ ಆಗುತ್ತೆ, ಅದು ಡೆಮೋಕ್ರಸಿನೂ ಅಲ್ಲ. ಬಟ್ ಅದೇ ಸಿನಿಮಾಗಳು ಇನ್ನೂ ಸ್ವಲ್ಪ ಬೇಗ ಆದರೆ ಅದಕ್ಕೆ ಇಂಡಸ್ಟ್ರಿಗೆ ಲಾಭ ಇದೆ, ಅದು ಖಂಡಿತ, ಅದು ಸತ್ಯ ಕೂಡ. ಬಟ್ ಈಗ ನನ್ನ ಲೆಕ್ಕದಲ್ಲಿ ಟ್ರೆಂಡ್ಗಳು ಸ್ವಲ್ಪದಾಗಿ ಬದಲಾಗ್ತಾ ಇದೆ. ಅದಕ್ಕೆ ಮಲಯಾಳಂ ಇಂಡಸ್ಟ್ರಿ ಒಂದು ದೊಡ್ಡ ಉದಾಹರಣೆ. ಅಲ್ಲಿ ಅಷ್ಟು ವರ್ಷಗಳು ತಗೊಂಡ ಸಿನಿಮಾಗಳು ಹಿಟ್ಟಾಗ್ತದೆ. ಅದಕ್ಕೆ ಆಡು ಜೀವಿತಂ ಅದು ಎಕ್ಸಾಂಪಲ್. ಜೊತೆಗೆ ತುಂಬ ಫಾಸ್ಟಾಗಿ ಬಟ್ ತುಂಬ ಕ್ರಿಯೇಟಿವ್ ಆಗಿ ಮಾಡುವಂಥ ಸಿನಿಮಾಗಳು ಹಿಟ್ಟಾಗ್ತಾಯಿದೆ. ಸೊ ನಾವು ತುಂಬ ಕಲಿಯೋದಕ್ಕಿದೆ. ಆ್ಯಂಡ್ ನಾವು ಒಂದು ಕೊಲ್ಯಾಬ್ರೇಟಿವ್ ಆಗಿ ನಾವು ಎಲ್ಲರೂ ಜೊತೆಗೂಡಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಬರೆದು ಒಳ್ಳೊಳ್ಳೆ ಸಿನಿಮಾಗಳನ್ನು ಡೈರೆಕ್ಟ್ ಮಾಡಿ ಪ್ರೆಸೆಂಟ್ ಮಾಡುವಂಥ ಅಗತ್ಯ ಇದೆ. ಅದು ಮಾಡಿದ್ರೆ ಇಂಡಸ್ಟ್ರಿ ಬದಲಾಗುತ್ತೆ ಅಂತ ಅನ್ಸುತ್ತೆ ನನಗೆ. ಸೆಂಟ್ರಲ್ ಬಡ್ಜೆಟ್ ಈ ಬಾರಿ ನಡೀತಿರುವಂಥದ್ದು, ಕನ್ನಡ ಚಿತ್ರರಂಗದ ಪರವಾಗಿ ಏನೇನೆಲ್ಲ ಬೇಡಿಕೆಗಳನ್ನು ನೀವು ಕೇಳಬೇಕು ಅಂದ್ಕೊಂಡಿದ್ದೀರಾ? ಅಟ್ಲೀಸ್ಟ್ ನಿಮ್ಮ ಒಂದು ಮನವಿ. ಒಂದು ಅಂದರೆ ಅಂಥ ದೊಡ್ಡದೇನಿಲ್ಲ. ನಾವೆಲ್ಲದಕ್ಕೂ ಕೂಡ ಈಗ ಚೆನ್ನೈಗೋ ಅಥವಾ ಬೇರೆ ಜಾಗಕ್ಕೋ ಹೋಗಬೇಕಾದಂಥ ಪರಿಸ್ಥಿತಿಲಿದ್ದೀವಿ. ಆ್ಯಂಡ್ ಒಂದು ಒಳ್ಳೆ ಸ್ಟುಡಿಯೋ ಸೆಟಪ್ಪು, ಆ ಥರದ ಸಣ್ಣ ಸಣ್ಣ ವಿಷಯಗಳು ಮಾತ್ರ. ಆ್ಯಂಡ್ ಇನ್ನೇನು ಕೇಳ್ಬೋದು, ಇನ್ನು ನಾವು ಅದೇ ಸಬ್ಸಿಡಿ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಕೇಳ್ಬೋದು. ಬಟ್ ಅದೆಲ್ಲ ಇಂಡಸ್ಟ್ರಿನ ಉದ್ಧಾರ ಮಾಡುತ್ತೆ ಅಂತ ನನಗೆ ನಂಬಿಕೆ ಇಲ್ಲ. ನನಗಿರೋವಂಥದ್ದು ಏನಂದರೆ ಒಳ್ಳೆ ಸಿನಿಮಾಗಳನ್ನು ಮಾಡಬೇಕು. ಆ್ಯಂಡ್ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಆಗುವಂಥ ನನಗೆ ಗೊತ್ತಿಲ್ಲ ಅಂದರೆ ಯಾವ ರೀತಿಯ, ಅಂದರೆ ನಾನು ಅಂಥ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋನು. ಏನು ಬದಲು ಮಾಡಿದ್ರೆ ಬಜೆಟಲ್ಲಿ ಏನು ಚೇಂಜ್ ಆಗುತ್ತೆ ಅದು ನನಗೆ ಗೊತ್ತಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಮಾತಾಡೋದಕ್ಕೆ ನನಗೆ ಯೋಗ್ಯತೆ ಇಲ್ಲ ಅನಿಸುತ್ತೆ. ಬಟ್ ಒಳ್ಳೆ ಸಿನಿಮಾದಕ್ಕೆ ಅಂದರೆ ಒಳ್ಳೆ ಇನ್ಸ್ಟಿಟ್ಯೂಟ್ ಬೇಕಾಗ್ಬೋದು. ಮೇ ಬಿ ಇಲ್ಲೊಂದು ತುಂಬ ಒಳ್ಳೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್, ಒಳ್ಳೆ ಆ್ಯಕ್ಟರ್ಗಳ ಟ್ರೈನಿಂಗ್, ಡೈರೆಕ್ಟರ್ಗಳ ಟ್ರೈನಿಂಗ್, ಅದರಲ್ಲಿ ತುಂಬ ಒಳ್ಳೆ ಎಕ್ವಿಪ್ಮೆಂಟ್ಗಳು, ಅದೆಲ್ಲ ಸಿಕ್ಕಿದ್ರೆ ನಮಗೆ ಹೆಲ್ಪ್ ಆಗ್ಬೋದು ಅಂತ ಅನಿಸುತ್ತೆ. ಸಿನಿಮಾಗಳ ಹಿಟ್ ಫ್ಲಾಪ್ ನೀವು ಯಾವ ರೀತಿ ತೊಗೊಳ್ತೀರಾ ಪರ್ಸ್ನಲಾಗಿ ನಿಮ್ಮ ಲೈಫಲ್ಲಿ? ಎಕ್ಸಾಂಪಲ್, ನನ್ನ ಲೆಕ್ಕದಲ್ಲಿ ಸ್ವಾತಿ ಫ್ಲಾಪ್ ಅಲ್ಲ, ಥಿಯೇಟ್ರಲ್ಲಿ ದುಡ್ಡು ಮಾಡಿಲ್ಲ ಅಂದರೂ ಕೂಡ. ಯಾಕಂದರೆ ಆ ಸಿನಿಮಾದ ಇಂಟೆನ್ಷನ್ನೇ ಅದಿತ್ತು. ಟೋಬಿ ಫ್ಲಾಪ್, ಯಾಕಂದರೆ ಟೋಬಿ ಕಮರ್ಷಿಯಲಿ ಮಾಡಿದಂಥ ಸಿನಿಮಾ. ಸೊ ಹೀಗೆ ಹಿಟ್ ಮತ್ತು ಫ್ಲಾಪ್ ಯಾವತ್ತೂ ಕೂಡ ಸಿನಿಮಾದ ಇಂಟೆನ್ಷನ್ ಮೇಲೆ ಡಿಸೈಡ್ ಆಗುತ್ತೆ. ಸಿನಿಮಾ ಯಾವ ಪರ್ಪಸ್ಗೆ ಮಾಡಿದ್ದು ಅಂತ. ಈಗ ಒಂದು ಕಮರ್ಷಿಯಲ್ ಜನಗಳನ್ನು ಆಕರ್ಷಿಸಬೇಕು ಅನ್ನುವಂಥ ಸಿನಿಮಾ 10 ರೂಪಾಯಿ ಹಾಕಿ 9 ರೂಪಾಯಿ ಮಾಡಿದ್ರೆ ಅದು ಫ್ಲಾಪೇ. ಬಟ್ ಇಲ್ಲ, ಇದು ಜನಗಳಿಗೆ ತುಂಬ ತಾಕಬೇಕು, ದುಡ್ಡು ಮಾಡಿಲ್ಲ ಅಂದರೂ ಪರವಾಗಿಲ್ಲ ಅಂದರೆ ಅದು 10 ರೂಪಾಯಲ್ಲಿ ಮಾಡಿದ್ದು 1 ರೂಪಾಯಿ ಮಾಡಿದ್ರು ಅದು ಸಕ್ಸಸ್ಸೇ, ಜನಗಳಿಗೆ ತಾಕಿದ್ರೆ. ಐ ಥಿಂಕ್ ದ್ಯಾಟ್ ಈಸ್ ದ ಡಿಫ್ರೆನ್ಸ್ ಅಂತ ಅನಿಸುತ್ತೆ. ಸಿನಿಮಾದ ಸಕ್ಸಸ್ ಮತ್ತು ಫೇಲು ದುಡ್ಡು ಮಾತ್ರ ಅಲ್ಲ, ದುಡ್ಡು ಒಂದು ವಿಚಾರ, ಅದನ್ನು ಬಿಟ್ಟು ಕೂಡ ಹಲವಾರು ವಿಚಾರಗಳಿದೆ. ಬಟ್ ಸೋಲಿಂದ ಕಲಿಯುವಷ್ಟು ನೀವು ಯಾವತ್ತೂ ಕೂಡ ಗೆಲುವಿಂದ ಕಲಿಯೋಕ್ಕಾಗಲ್ಲ. ಅದು ನನಗೆ ತುಂಬ ಲಿಬರೇಟಿಂಗ್. ಸೋಲು ನಿಮಗೆ ತುಂಬ ವಿಷಯಗಳನ್ನು ಕಲಿಸ್ಬಿಡುತ್ತೆ. ಇಷ್ಟೇ ಅಲ್ವಾ, ಇದಕ್ಕಿಂತ ಜಾಸ್ತಿ ಇನ್ನೇನು ಆಗೋಕ್ಕೆ ಸಾಧ್ಯನೇ ಇಲ್ಲಲ್ಲ ಅನಿಸ್ಬಿಡುತ್ತೆ. ಐ ಥಿಂಕ್ ದಟ್ಸ್ ದ ಬ್ಯೂಟಿ ಆಫ್ ಫೇಲ್ಯೂರ್. ಮೇ ಬಿ ಕ್ವಶನ್ ಸಿಲ್ಲಿ ಅನ್ಸ್ಬೋದು, ಯಾಕಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಶೂಟ್ ಅನ್ನೋದು ಕಾಮನ್. ಬಟ್ ನಿಮ್ಮ ಫೋಟೋಶೂಟ್ಗಳನ್ನು ನಾವು ಯಾವತ್ತೂ ನೋಡೇ ಇಲ್ಲ, ಯಾಕೆ ಅಂತ? ಭಾಳ ಕಷ್ಟ. ನಿಂತ್ಕೊಂಡು ಫೋಟೋ ಪೋಸ್ಟ್ ಕೊಡೋದು ಭಾಳ ಕಷ್ಟದ ಕೆಲಸ. ಕ್ಯಾರೆಕ್ಟ್ರಾಗಿ ಪೋಸ್ಟ್ ಕೊಟ್ಬಿಡ್ಬೋದು. ನಾನು ಏನು ಪೋಸ್ಟ್ ಕೊಡೋದು? ನಾನು ಏನಂತ ಮಾಡಬೇಕು? ಐ ಡೋಂಟ್ ನೋ. ನನಗೆಂದರೆ ಭಾಳ ಕಷ್ಟ ಆಗುತ್ತೆ. ನೀವು ಕೇಳಬೇಕಾದ್ರೆ ನಾನು ನರ್ವಸ್ ಆಗೋಗ್ತೀನಿ. ಫೋಟೋಶೂಟ್ ಏನು ಮಾಡೋದು ಅಂತ ನಿಮಗೆ ಗೊತ್ತಾಗ ಏನು ಅದು ಆ್ಯಕ್ಟಿಂಗ್ ಮಾಡೋದಲ್ಲ. ಫೋಟೋದಲ್ಲಿ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಫೋಟೋದಲ್ಲಿ ನೀವು ಅದೇ ಏನಾದರೂ ಆ ಕ್ಯಾರೆಕ್ಟರ್ ಹಾಕಿ ಸರ್ ನೀವು ಆ ಕ್ಯಾರೆಕ್ಟ್ರಾಗಿ ಪೋಸ್ಟ್ ಕೊಡಿ ಅಂದರೆ ಕೊಡ್ತೀನಿ, ನಾನು ತೊಂದರೆ ಇಲ್ಲ. ಅದು ನಂಗೆ ಗೊತ್ತೂ ಆಗಲ್ಲ ನೀವು ಫೋಟೋ ತೆಗಿತಾರೆ. ಬಟ್ ರಾಜ್ ಬಿ ಶೆಟ್ಟಿ ಆಗಿ ನೀವು ಒಂದು ಒಳ್ಳೆ ಸ್ವ್ಯಾಗ್ ತೋರಿಸಿ ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಹೆಂಗೆ ಗುರು ಹಿಂಗೆ ಹೇಳ್ಬಿಟ್ರು ಇದು ಅಂತ ಸ್ವಲ್ಪ ಕಷ್ಟ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.